ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆ ಸ್ಥಗಿತವಾಗಿದೆ. ಸ್ಕ್ಯಾನಿಂಗ್ ಸೇವೆ ನಿಲ್ಲಿಸಿದೆ ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆ. ನಿತ್ಯ ಸಿಟಿ ಸ್ಕ್ಯಾನ್ ಮಾಡಿಸ್ತಾ ಇದ್ದ 20ಕ್ಕೂ ಹೆಚ್ಚು ರೋಗಿಗಳು ಈಗ ಪರದಾಡ್ತಾ ಇದ್ದಾರೆ. ಸಿಬ್ಬಂದಿಗೆ ವೇತನ ಇಲ್ಲ ಅಂತ ಅವರು ಈಗ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ, ಸೇವೆ ಬಂದ್ ಮಾಡಿದ್ದಾರೆ. ಖಾಸಗಿ ಸ್ಕ್ಯಾನಿಂಗ್ ಕೇಂದ್ರಗಳ ಮೊರೆ ಹೋಗ್ತಾ ಇದ್ದಾರೆ ರೋಗಿಗಳು. ಆದ್ರೂ ಕೂಡ ಅಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸಿಟಿ ಸ್ಕ್ಯಾನ್ ಮಾಡಿಸಲಿಕ್ಕೆ ಬಂದದ ಅಂತ ಹೇಳಿದ್ರೆ ಚಾಲಿತಲ್ಲಿ. ಅದಕ್ಕೆ ಅಂತಂದ್ರೆ 17-18ನೇ ತಾರೀಕಿನಿಂದ ಬಂದಿದೆ ಹೋಗ್ರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ವಡಗೇರಿಲಿಂದ ಇಲ್ಲಿ ಬರ್ಬೇಕಾದ್ರೆ 30-40 ರೂಪಾಯಿ ಚಾರ್ಜ್ ಇಟ್ಕೊಂಡು ಬಂದು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ 3-4 ಸಾವಿರ ರೂಪಾಯಿ ಕೇಳ್ತಾರ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎದಕ್ಕಿರೋದು ಬಡವರಿಗೆ ಮಾತ್ರ ಇರೋದಲ್ಲ. ಈಗ ನಾವೇನ್ ಮಾಡ್ಲಕತ್ತೀವಿ ಅಂತಂದ್ರ ಇಲ್ಲಿ ಸಿಟಿ ಸ್ಕ್ಯಾನ್ ಇಲ್ಲ. ಸಿಟಿ ಸ್ಕ್ಯಾನ್ ಬಹಳ ತುಂಬಾ ತೊಂದರೆ ಆಗಿದೆ. ಬಡ ಜನರು ಎಲ್ಲಿಗೆ ಹೋಗ್ಬೇಕು? ನಾವೀಗ ನಮ್ಮ ಹತ್ರ ಏನು ದುಡ್ಡು ಇರ್ತಾವ ಬಡ ಜನರ ಹತ್ರ 2,000-3,000 ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ರಂತಾರ, ಡಿಸ್ಟಿಕ್ ಹಾಸ್ಪಿಟಲ್ಗೆ ಅಲ್ಲಿನ ದುಡ್ಡು ಕೇಳ್ತಾರ. ಆದಷ್ಟು ಜಲ್ದಿ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರಾಗಿರ್ಬೋದು ಇಮಿಡಿಯೇಟ್ಲಿ ನಮ್ಗೆ ಸಿಟಿ ಸ್ಕ್ಯಾನಿಂಗ್ ಹಳೆ ಆಸ್ಪತ್ರೆಯಲ್ಲಿ ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕಂತ ಅಧಿಕಾರಿಗಳಿಗೆ ಹೇಳಕ್ಕೆ ಬಯಸ್ತೇನೆ ನಾನು. ಮೊನ್ನೆ ವಡಗೇರಿಲಿಂದ ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲಿಕ್ಕೆ ಬಂದದ ಅಂತ ಹೇಳಿದ್ರೆ ಚಾಲಿತಲ್ಲಿ. ಅದಕ್ಕೆ ಅಂತಂದ್ರೆ 17-18ನೇ ತಾರೀಕಿನಿಂದ ಬಂದಿದೆ ಹೋಗ್ರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ವಡಗೇರಿಲಿಂದ ಇಲ್ಲಿ ಬರ್ಬೇಕಾದ್ರೆ 30-40 ರೂಪಾಯಿ ಚಾರ್ಜ್ ಇಟ್ಕೊಂಡು ಬಂದು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ 3-4 ಸಾವಿರ ರೂಪಾಯಿ ಕೇಳ್ತಾರ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎದಕ್ಕಿರೋದು ಬಡವರಿಗೆ ಮಾತ್ರ ಇರೋದಲ್ಲ. ಈಗ ನಾವೇನ್ ಮಾಡ್ಲಕತ್ತೀವಿ ಅಂತಂದ್ರ ಇಲ್ಲಿ ಸಿಟಿ ಸ್ಕ್ಯಾನ್ ಇಲ್ಲ. ಸಿಟಿ ಸ್ಕ್ಯಾನ್ ಬಹಳ ತುಂಬಾ ತೊಂದರೆ ಆಗಿದೆ. ಬಡ ಜನರು ಎಲ್ಲಿಗೆ ಹೋಗ್ಬೇಕು? ನಾವೀಗ ನಮ್ಮ ಹತ್ರ ಏನು ದುಡ್ಡು ಇರ್ತಾವ ಬಡ ಜನರ ಹತ್ರ 2,000-3,000 ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ರಂತಾರ, ಡಿಸ್ಟಿಕ್ ಹಾಸ್ಪಿಟಲ್ಗೆ ಅಲ್ಲಿನ ದುಡ್ಡು ಕೇಳ್ತಾರ. ಆದಷ್ಟು ಜಲ್ದಿ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರಾಗಿರ್ಬೋದು ಇಮಿಡಿಯೇಟ್ಲಿ ನಮ್ಗೆ ಸಿಟಿ ಸ್ಕ್ಯಾನಿಂಗ್ ಹಳೆ ಆಸ್ಪತ್ರೆಯಲ್ಲಿ ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕಂತ ಅಧಿಕಾರಿಗಳಿಗೆ ಹೇಳಕ್ಕೆ ಬಯಸ್ತೇನೆ ನಾನು. ಮೊನ್ನೆ ವಡಗೇರಿಲಿಂದ ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲಿಕ್ಕೆ ಬಂದದ ಅಂತ ಹೇಳಿದ್ರೆ ಚಾಲಿತಲ್ಲಿ. ಅದಕ್ಕೆ ಅಂತಂದ್ರೆ 17-18ನೇ ತಾರೀಕಿನಿಂದ ಬಂದಿದೆ ಹೋಗ್ರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ವಡಗೇರಿಲಿಂದ ಇಲ್ಲಿ ಬರ್ಬೇಕಾದ್ರೆ 30-40 ರೂಪಾಯಿ ಚಾರ್ಜ್ ಇಟ್ಕೊಂಡು ಬಂದು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ 3-4 ಸಾವಿರ ರೂಪಾಯಿ ಕೇಳ್ತಾರ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎದಕ್ಕಿರೋದು ಬಡವರಿಗೆ ಮಾತ್ರ ಇರೋದಲ್ಲ. ಈಗ ನಾವೇನ್ ಮಾಡ್ಲಕತ್ತೀವಿ ಅಂತಂದ್ರ ಇಲ್ಲಿ ಸಿಟಿ ಸ್ಕ್ಯಾನ್ ಇಲ್ಲ. ಸಿಟಿ ಸ್ಕ್ಯಾನ್ ಬಹಳ ತುಂಬಾ ತೊಂದರೆ ಆಗಿದೆ. ಬಡ ಜನರು ಎಲ್ಲಿಗೆ ಹೋಗ್ಬೇಕು? ನಾವೀಗ ನಮ್ಮ ಹತ್ರ ಏನು ದುಡ್ಡು ಇರ್ತಾವ ಬಡ ಜನರ ಹತ್ರ 2,000-3,000 ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ರಂತಾರ, ಡಿಸ್ಟಿಕ್ ಹಾಸ್ಪಿಟಲ್ಗೆ ಅಲ್ಲಿನ ದುಡ್ಡು ಕೇಳ್ತಾರ. ಆದಷ್ಟು ಜಲ್ದಿ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರಾಗಿರ್ಬೋದು ಇಮಿಡಿಯೇಟ್ಲಿ ನಮ್ಗೆ ಸಿಟಿ ಸ್ಕ್ಯಾನಿಂಗ್ ಹಳೆ ಆಸ್ಪತ್ರೆಯಲ್ಲಿ ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕಂತ ಅಧಿಕಾರಿಗಳಿಗೆ ಹೇಳಕ್ಕೆ ಬಯಸ್ತೇನೆ ನಾನು. ಮೊನ್ನೆ ವಡಗೇರಿಲಿಂದ ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲಿಕ್ಕೆ ಬಂದದ ಅಂತ ಹೇಳಿದ್ರೆ ಚಾಲಿತಲ್ಲಿ. ಅದಕ್ಕೆ ಅಂತಂದ್ರೆ 17-18ನೇ ತಾರೀಕಿನಿಂದ ಬಂದಿದೆ ಹೋಗ್ರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ವಡಗೇರಿಲಿಂದ ಇಲ್ಲಿ ಬರ್ಬೇಕಾದ್ರೆ 30-40 ರೂಪಾಯಿ ಚಾರ್ಜ್ ಇಟ್ಕೊಂಡು ಬಂದು ಚಿತ್ರದುರ್ಗ ಮತ್ತು ಧಾರವಾಡದಲ್ಲಿ ಈಗೇನಾದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಕಲೀಗ್ ಧಾರವಾಡದಿಂದ ಶ್ರೀಧರ್ ಮುಂಡರಗಿ ಮತ್ತು ಚಿತ್ರದುರ್ಗದಿಂದ ರಾಜಶೇಖರ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀಧರ್, ಏನಾದ್ರು ಪರ್ಯಾಯ ವ್ಯವಸ್ಥೆ ಇಲ್ಲಿಯವರೆಗೆ ಕಲ್ಪಿಸಿದ್ದಾರಾ ಅಥವಾ ಅದೇ ರೀತಿ ರೋಗಿಗಳು ಪರದಾಡ್ತಾ ಇದ್ದಾರಾ? ಖಂಡಿತ ಮೇಡಮ್, ಈಗಾಗಲೇ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಬಂದಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಕೂಡ ಅಲ್ಲಿಗೆ ಹೋದಂತ ವೇಳೆಯಲ್ಲಿ ರೋಗಿಗಳು ತುಂಬಾನೇ ಪರದಾಡ್ತಾ ಇದ್ರು. ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ರೋಗಿಗಳು ಯಾವ ರೀತಿಯಾಗಿ ನಾವು ಚಿಕಿತ್ಸೆಯನ್ನ ಪಡಿತಾ ಇದ್ವಿ, ಆದ್ರೆ ಇಲ್ಲಿ ಬಂದಂತ ಸಮಯದಲ್ಲಿ ಯಾವುದೇ ರೀತಿಯಾಗಿ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ MRI ಸ್ಕ್ಯಾನ್ ಆಗಿರ್ಬೋದು ಇಲ್ಲಿವರೆಗೂ ನಮ್ಗೆ ಮಾಡ್ತಾ ಇಲ್ಲ ಅಂತಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅದನ್ನ ಈಗಾಗಲೇ ಒಂದಿಷ್ಟು ನಿರಂತರವಾಗಿ ಇದನ್ನ ಮತ್ತಷ್ಟು ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಅನ್ನೋದನ್ನ ಮಾತನ್ನ ಈಗ ಹೇಳಿದ್ರು. ಅಷ್ಟೇ ಅಲ್ಲದೆ ಇವತ್ತು ಏನ್ ಸಂಗಪ್ಪ ಗಾಬಿ ಇದ್ದಾರೆ DC ಅವರು ಕೂಡ ಇವತ್ತು ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಸದ್ಯದ ಸ್ಥಿತಿ ಏನಂತಂದ್ರೆ ಈಗ ಮಧ್ಯಾಹ್ನದವರೆಗೂ ಕೂಡ ನೋಡಿ ಅದಕ್ಕೆ ಏನ್ ಬೇಕು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಈಗ ಏನಾದ್ರು ಮತ್ತೆ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡ್ತಾರೆ. ಆಲ್ ರೈಟ್, ಓಕೆ. ರಾಜಶೇಖರ್, ಚಿತ್ರದುರ್ಗದಲ್ಲಿ ಪರ್ಯಾಯ ವ್ಯವಸ್ಥೆ ಆಗಿದೆಯಾ? ಎಸ್ ಮೇಡಮ್, ಈಗಾಗಲೇ ಕೋಟೆನಾಡು ಚಿತ್ರದುರ್ಗ ಅಂದ್ರೆ ನಿಜಕ್ಕೂ ಕೂಡ ಅಪಘಾತಗಳ ವಲಯ ಅಂತಾನೆ ಹೇಳ್ಬೋದು. ಇಲ್ಲಿ ಭಾರಿ ಪ್ರಮಾಣದ ಅಪಘಾತಗಳು ಕೂಡ ಸಂಭವಿಸುತ್ತೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ MRI ಮತ್ತು CT ಸ್ಕ್ಯಾನ್ ನ ಅಗತ್ಯ ತುಂಬಾ ಇದೆ. ಆದ್ರೂ ಕೂಡ ಕಳೆದ 3 ದಿನಗಳಿಂದಲೂ ಕೂಡ
ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಏನು ಖಾಸಗಿ ಏಜೆನ್ಸಿ ನಡೆಸ್ತಾ ಇತ್ತು, ಇದು ಸಂಪೂರ್ಣವಾಗಿ 3 ದಿನಗಳಿಂದ ಬಂದ್ ಆಗಿದೆ. ಇಲ್ಲಿ ದಾವಣಗೆರೆಯ ಜಗಳೂರು ಇರ್ಬೋದು, ವಿಜಯನಗರದ ಕೂಡ್ಲಿಗಿ ಸೇರಿದಂತೆ ಚಿತ್ರದುರ್ಗದ 6 ತಾಲೂಕಿನ ಜನರು ಕೂಡ ಇದೇ ಒಂದು ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಅನ್ನ ನಂಬಿ ಈ ಒಂದು ಆಸ್ಪತ್ರೆಯಲ್ಲಿ ಬರ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇದರಿಂದ ಏನು ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ ಗಳಿಗೆ ಜನ ದುಡ್ಡನ್ನು ಕಟ್ಟಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಯಾವುದೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಮುಂದಾಗಿಲ್ಲ ಅಂತ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮತ್ತು ರಾಜಶೇಖರ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು 10-12 ಜಿಲ್ಲಾಸ್ಪತ್ರೆಗಳ ಪರಿಸ್ಥಿತಿಯನ್ನ ನಿಮ್ಮ ಕಣ್ಮುಂದೆ ನಾವು ಇಟ್ಟಿದ್ದೀವಿ. ಇಲ್ಲಿಯವರೆಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಆಗಿಲ್ಲ. 11 ಗಂಟೆ ಆಗ್ತಾ ಬಂತು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.